ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಏನಾದರೂ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೀಬೇಕಂತಂದರೆ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಕೆ ಎಸ್ ಇ ಇ ಪೋರ್ಟಲಲ್ಲಿ ಪಿ ಯು ಪೋರ್ಟಲಲ್ಲಿ ನೀವು ಹೇಗೆ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ರಿಜಿಸ್ಟರ್ ಮಾಡೋದು, ಅಥವಾ ನೀವು ರಿಪೀಟರ್ ಆಗಿದ್ದಿದ್ರೆ ನೀವೇನಾದರೂ ಎಕ್ಸಾಮ್ ಕಾಲೇಜಿಗೆ ಹೋಗಿ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದರೆ ರಿಪೀಟರ್ ಆಗಿ ರಿಪೀಟರ್ ಆಗಿದ್ದಿದ್ರೆ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ಸೆಕೆಂಡ್ ಪಿ ಯು ಸಿ ನೀವು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಅಂದರೆ ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಇಲ್ಲಿ ಬಂದರೆ ನೀವು ಯಾವುದೇ ಕಾಲೇಜಿಗೆ ಹೋಗೋದಿಲ್ಲ, ಏನೂ ಇಲ್ಲ. ಹಾಗೆ ನೀವು ಎಕ್ಸಾಮ್ನೇ ಡೈರೆಕ್ಟ್ ಬರೆಯೋಕ್ಕೆ ಹೋಗೋದನ್ನು ಇಲ್ಲಿ ಹೇಳ್ತಿರೋದು. ನೀವು ಸೆಕೆಂಡ್ ಪಿ ಯು ಸಿ ಮಾಡಬೇಕಂತಂದರೆ ರೆಗ್ಯುಲರ್ ಗಿಲೇಜಿಗೆಲ್ಲ ಹೋಗ್ತಿರಲ್ಲ, ಅದು ಜನರಲ್ ರಿಜಿಸ್ಟ್ರೇಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಬಂದುಬಿಟ್ಟು ಪ್ರೈವೇಟ್ ಕ್ಯಾಂಡಿಡೇಟ್ ಅಂದರೆ ನೀವು ಯಾವುದೇ ಥರ ಕಾಲೇಜಿಗೆ ಹೋಗಲಾರ್ದೆ ನೀವು ಡೈರೆಕ್ಟ್ ಎಕ್ಸಾಮ್ನ ಹೇಗೆ ಬರೆಯೋದು, ಅಥವಾ ಪಿ ಯು ಪೋರ್ಟಲಲ್ಲಿ ಹೇಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಗೆ ರಿಜಿಸ್ಟ್ರೇಷನ್ ಮಾಡೋದಂತ ಹೇಳ್ಕೊಡ್ತಾ ಹೋಗ್ತೇನೆ. ಇಲ್ಲಿ ಪಿ ಯು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮಾಡಬೇಕಂತಂದರೆ ನಾನು ಈ ವೆಬ್ಸೈಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟಿಗೆ ಹೋಗ್ತೀರಾ. ಇಲ್ಲಿ ಲಿಂಕ್ನ ಮೇಲೆ ಬಂದಾಗ ಇಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ಸ್ ಅಂತ ಬರ್ತಿದೆ. ಇಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಇಲ್ಲಿ ಕೆಳಗಡೆ ರಿಪೀಟರ್ ಆ್ಯಂಡ್ ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಇಲ್ಲಿ ನಾನು ಪ್ರೈವೇಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂದರೆ ಸೆಕೆಂಡ್ ಪಿ ಯು ಸಿ ಪ್ರೈವೇಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೇನೆ. ಇಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಏನು ನೋಡ್ರಿ, ಈ ಥರ ನೀವು ಪೇಜ್ ಓಪನ್ ಮಾಡಿದಾಗ, ಹಾಗಾಗಿ ನಾನು ವೆಬ್ಸೈಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಕರೆಕ್ಟಾಗಿ ನೀವು ನೋಡಿಕೊಂಡು ಇಲ್ಲಿ ನೋಡ್ರಿ, ಪ್ರೈವೇಟ್ ಆ್ಯಂಡ್ ರಿಪೀಟರ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಫಾರ್ ಸೆಕೆಂಡ್ ಇಯರ್ ಪಿ ಯು ಎಕ್ಸಾಮಿನೇಷನ್ 2026 2026ನೇ ಸಾಲಿನಲ್ಲಿ ಬರ್ತಕ್ಕಂಥ ಪಿ ಯು ಎಕ್ಸಾಮ್ನೇ ಬರೀತಾರೆ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಇಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಹಾಕಬೇಕಾಗತ್ತೆ. ಇಲ್ಲಿ ಹೋದ್ಸತಿ ಫಸ್ಟ್ ಟೈಮ್ ಇಂಪ್ರೂವ್ಮೆಂಟ್, ಸೆಕೆಂಡ್ ಟೈಮ್ ಇಂಪ್ರೂವ್ಮೆಂಟ್ ಅಂದರೆ ನೀವು ಇದು ಬೇರೆ ಆಪ್ಷನ್ ಆಗ್ತಾಗುತ್ತೆ. ಇಲ್ಲಿ ನಾನು ಎರಡೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಮತ್ತು ರಿಪೀಟರ್ ಕ್ಯಾಂಡಿಡೇಟ್ ಆಗಿ. ಇಲ್ಲಿ ಜಸ್ಟ್ ನೀವು ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ, ಒಂದು ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ನ ಟೈಪ್ ಮಾಡಬೇಕಾಗತ್ತೆ, ಕನ್ಫರ್ಮ್ ಪಾಸ್ವರ್ಡ್ ಅಂತ ಮತ್ತೊಂದ್ಸತಿ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಗೆಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಗೆ ಮೊಬೈಲಿಗೆ ಒಂದು ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕಿ ಲಾಗಿನ್ ಮಾಡಬೇಕಾಗತ್ತೆ. ನಿಮಗೆ ಯೂಸರ್ ನೇಮ್ನ ಮೊಬೈಲ್ ನಂಬರ್ ಆಗಿರುತ್ತೆ. ಇಲ್ಲಿ ಪಾಸ್ವರ್ಡ್ನ ಹಾಕಬೇಕಾಗತ್ತೆ, ಲಾಗಿನ್ ಕೊಡಬೇಕಾಗತ್ತೆ. ಇಲ್ಲಿ ಲಾಗಿನ್ ಆದಾಗ ನೋಡ್ರಿ ಯಾವ ಥರ ತೋರಿಸ್ತಾ ಹೋಗುತ್ತೆ ಅಂತಂದು ನೀವು ನೋಡ್ಬೋದು. ಇಲ್ಲಿ ನೀವು ಫಸ್ಟಿಗೆ ಏನಂತಂದರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಫಾರ್ ರಿಜಿಸ್ಟ್ರೇಷನ್ ಮಾಡೋ ಸಲುವಾಗಿ ನೀವು ಸೆಕೆಂಡ್ ಪಿ ಯು ಸಿ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಎಕ್ಸಾಮ್ ಬರಿತೀರಾ ಅಂತಂದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೊಟ್ಟಿದೆ. ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೀವು ಫೀ ಎಕ್ಸಾಮ್ಷನ್ ಬೇಕಂದರೆ SC ST ಸರ್ಟಿಫಿಕೇಟು ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ಆಗಿದ್ರೆ ಏನಂತಂದರೆ UDID ನಂಬರ್, ಡಿಸ್ಟ್ರಿಕ್ಟ್ ಸರ್ಜನಿಂದ ಸೈನ್ ಆಗಿರ್ತಕ್ಕಂಥ UDID ನಂಬರ್ ಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟಿಗೆ ಏನಂತಂದರೆ ಇಲ್ಲಿ ಹೋಮಿಗೆ ಇದು ಬಂದಿದ್ದೀರಿ. ಇಲ್ಲಿ ನೆಕ್ಸ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಅಪ್ಲಿಕೇಶನ್ ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಡಿಕ್ಲರೇಷನ್ ಬರ್ತಾ ಹೋಗುತ್ತೆ ನಿಮಗೆ. ಏನು ಅಂತಂದರೆ ಐ ಹ್ಯಾವ್ ಕೆಪ್ಟ್ ಆಲ್ ದ ಡಾಕ್ಯುಮೆಂಟ್ಸ್, 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ರೆಡಿ ಇಟ್ಕೊಂಡಿದ್ದೀನಿ, TC ರೆಡಿ ಇಟ್ಕೊಂಡಿದ್ದೀನಿ, ಜೆರಾಕ್ಸ್ ಕಾಪಿ ಆಧಾರ್ ಕಾರ್ಡ್ನ ಒಂದು ಬೇಕಾಗುತ್ತೆ, ಮತ್ತು ಫೋಟೋಗ್ರಾಫ್ ಬೇಕಾಗುತ್ತೆ. ಒಂದು ಸ್ಕ್ಯಾನ್ಡ್ ಫೋಟೋ ಸೈಜ್ 20 KB to 80 KB ಒಳಗಡೆ ಇರಬೇಕಾಗುತ್ತೆ, JPG ಫಾರ್ಮೆಂಟು. ಡಿಫ್ರೆಂಟ್ಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಆದರೆ UDID ಕಾರ್ಡು, SC ST ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲಿ ನೀವು ಇಲ್ಲಿ ನೋಡ್ರಿ, ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ಸೆಲೆಕ್ಟೆಡ್ passed 10th SSLC from the Karnataka school and then they must select SSLC. ನೀವು SSLCನ KSEBB ಬೋರ್ಡಿಂದ ಪಾಸ್ ಆಗಿದ್ರೆ ನೀವು SSLC ಬೋರ್ಡ್ ಅಂತ ಸೆಲೆಕ್ಟ್ ಮಾಡಬೇಕು. ಆನ್ ಎಂಟರಿಂಗ್ ದ ರಿಜಿಸ್ಟರ್ಡ್ ಡೀಟೇಲ್ ಮಾರ್ಕ್ಸ್ ಗೆಟ್ ಆಟೋ ಪಾಪ್ಯುಲೇಟೆಡ್ ಅಂತ. ಇಲ್ಲಿ ನೀವು KSEBB ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದ್ದಾರೆ, ಆಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರಿಂದ ಎಲ್ಲ ಆಟೋಮೆಟಿಕ್ ಆಗಿ ಮಾರ್ಕ್ಸ್ ಎಲ್ಲ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ಪಾಸ್ ಫ್ರಮ್ ಎನಿ ಅದರ್ ದೆನ್ ಮಸ್ಟ್ ಸೆಲೆಕ್ಟ್ ಅದರ್ ಬೋರ್ಡ್. ನೀವು KSEBB ಬೋರ್ಡಿಂದ ಪಾಸ್ ಆಗಿದ್ದಿದ್ರೆ ನೀವು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬೇಕು. ಅದರ್ ಬೋರ್ಡಿಂದ ಬಂದರೆ ನೀವೇನೋ ಅದರ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ಮ್ಯಾನ್ಯುವಲ್ ಆಗಿ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಎಲ್ಲ ಕರೆಕ್ಟಾಗಿ ಎಲ್ಲ ಡೀಟೇಲ್ಸ್ನೆಲ್ಲ ಫಿಲ್ಅಪ್ ಮಾಡಬೇಕಾಗತ್ತೆ, ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಎಲ್ಲ ಹಿಂಗೆ ಡಿಕ್ಲರೇಷನ್ನ ನಾನು ಎಲ್ಲ ಓದ್ಕೊಂಡಿದ್ದೀನಿ ಅಂತ ಹೇಳಿ ಇಲ್ಲಿ ಪ್ರೊಸೀಡ್ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ರಿ, ಸೆಲೆಕ್ಟ್ ದ
ಬೋರ್ಡ್ ಫ್ರಮ್ ವಿಚ್ 10th ಕ್ಲಾಸ್ ಸ್ಟಡಿಡ್ ಅಂತ ಬರ್ತಿದೆ. ಇಲ್ಲಿ SSLC ಬೋರ್ಡ್ ಇಂದ ಪಾಸ್ ಆಗಿದ್ರೆ ಇಲ್ಲಿ ನೋಡ್ರಿ SSLC ನಂಬರ್ ರಿಜಿಸ್ಟ್ರೇಷನ್ ಹಾಕ್ಬೇಕಾಗತ್ತೆ. ಇಲ್ಲಿ ವ್ಯೂ ಅಂತ ಕೊಟ್ರೆ ಎಲ್ಲ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಪ್ರೈವೇಟ್ ಇಂದ ಪಾಸ್ ಆಗಿದ್ದೀರಾ ಅಂತಂದ್ರೆ ಅದರ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಅದರ್ ಬೋರ್ಡ್ ನ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ರಿ ಎಲ್ಲ ಡೀಟೇಲ್ಸ್ ಎಲ್ಲ ತುಂಬ್ಕೊಂತ ಬರ್ಬೇಕಾಗತ್ತೆ. ನೀವು ಇಲ್ಲಿ ಡೀಟೇಲ್ಸ್ ನೆಲ್ಲ ತುಂಬ್ಕೊಂತ ಬರ್ಬೇಕಾಗತ್ತೆ. ಇಲ್ಲಿ ನಾನು ಏನ್ ಮಾಡ್ತಾ ಹೋಗ್ತೇನೆ, ಪ್ರೈವೇಟ್ ಕ್ಯಾಂಡಿಡೇಟ್ ಇಲ್ಲಿ ಅದರ್ ಬೋರ್ಡ್ ಸೆಲೆಕ್ಟ್ ಮಾಡಿದೀನಿ. SSLC ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಲ್ಲಾ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇದ್ರೆ ಇಲ್ಲಿ ನೀವೇ ತುಂಬಬೇಕಾಗುತ್ತೆ. ನೇಮ್ ಆಫ್ ದಿ ಕ್ಯಾಂಡಿಡೇಟ್, ಮದರ್ಸ್ ನೇಮು, ಫಾದರ್ಸ್ ನೇಮು, ಮೇಲು ಫಿಮೇಲು, ಕ್ಯಾಟಗರಿ, ಡೇಟ್ ಆಫ್ ಬರ್ತು, ಕ್ಯಾಸ್ಟ್ ಕ್ಯಾಟಗರಿ, ಡಿಸ್ಟ್ರಿಕ್ಟು, ತಾಲೂಕು, ಮೊಬೈಲ್ ನಂಬರು, ಅದರ್ ಅಡ್ರೆಸ್ಸು, ಇಮೇಲ್ ಐ ಡಿ, ಪಿನ್ ಕೋಡು, ರಿಲಿಜನ್ ಯಾವುದು, ಮತ್ತೆ ಡಿಫ್ರೆಂಟ್ಲಿ ಏಬಲ್ಡ್ ಇದ್ರೆ ಎಸ್ ಅನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಅಕಾಡೆಮಿಕ್ SSLC ರಿಜಿಸ್ಟ್ರೇಷನ್ ನಂಬರ್ನ ನೀವು ಬೇರೆ ಒಂದು KCB ಬೋರ್ಡ್ ಇಂದ ಬೇರೆ ಬೋರ್ಡ್ ಇಂದ ಬರ್ತಿದ್ರೆ ಇಲ್ಲಿ ಇಯರ್ ಯಾವುದು, ಸೆಷನ್ ಯಾವುದು, ಎಷ್ಟು ಮಾರ್ಕ್ಸ್ ಎಷ್ಟು ಪಡೆದಿದ್ದೀರಾ, ಇಲ್ಲಿ ಅಡ್ಮಿಷನ್ ಫೀಸ್ ಎಷ್ಟು ಕಟ್ಟಿದ್ದೀರಾ, ರಿಜಿಸ್ಟ್ರೇಷನ್ ಫೀಸ್ ಎಷ್ಟು ಕಟ್ಟಿದ್ದೀರಾ, ಮಾರ್ಕ್ಸ್ ಕಾರ್ಡ್ ಫೀಸ್ ಎಷ್ಟು ಕಟ್ಟಿದ್ದೀರಾ, ಬೇರೆ ಏನೋ ಫೀಸ್ ಕಟ್ಟಿದ್ದೀರಾ, ಟೋಟಲ್ ಫೀಸ್ ಎಷ್ಟು ಕಟ್ಟಿದ್ದೀರಾ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಇಂಗ್ಲಿಷ್ ಕನ್ನಡ ಮೀಡಿಯಂ ಅಂತ ಸೆಲೆಕ್ಟ್ ಮಾಡಬೇಕು. ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡಿ. ಇಲ್ಲಿ ಲ್ಯಾಂಗ್ವೇಜ್ ನಲ್ಲಿ ಯಾವ ಲ್ಯಾಂಗ್ವೇಜ್ ತಗೋಬೇಕಂತ ಬರ್ತಾ ಹೋಗುತ್ತೆ. ಇಲ್ಲಿ ಲ್ಯಾಂಗ್ವೇಜ್ 2 ಅಲ್ಲಿ ಮತ್ತೆ ಲ್ಯಾಂಗ್ವೇಜ್ 1 ಯಾವ್ದು ತಗೊಂತೀರಾ, ಲ್ಯಾಂಗ್ವೇಜ್ 2 ಯಾವ್ದು ತಗೊಂತೀರಾ ಅಂತಂದು, ಸ್ಟ್ರೀಮ್ ಯಾವ್ದು ತಗೊಂತೀರಾ. ಇಲ್ಲಿ ಸೈನ್ಸ್ ಅಂತೂ ಇಲ್ಲ, ಇಲ್ಲಿ ಆರ್ಟ್ಸ್ ಕಾಮರ್ಸ್ ಅಷ್ಟೇ ಸೆಲೆಕ್ಟ್ ಮಾಡ್ಬೋದು. ನೀವು ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕಾಂಬಿನೇಷನ್ ಯಾವ್ದಾವ್ದು ಅಂತಂದು ಬರ್ತಾ ಹೋಗುತ್ತೆ. ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಯಾವ್ದಾವ್ದು ಬೇಕು ಅಂತಂದು. ಇಲ್ಲಿ ಕಾಂಬಿನೇಷನ್ ಇದಾವೆ. ಇಲ್ಲಿ ಅದೇ ತರ ಕಾಮರ್ಸ್ ಸೆಲೆಕ್ಟ್ ಮಾಡಿದ್ರೆ ಯಾವ್ಯಾವ್ದು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡಕ್ ಕಾಂಬಿನೇಷನ್. ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಬೇಕತ್ತೆ, SSLC ಮಾರ್ಕ್ಸ್ ಕಾರ್ಡ್ನ, TC ನ ಅಪ್ಲೋಡ್ ಮಾಡ್ಲೇಬೇಕತ್ತೆ. ಇಲ್ಲಿ 5 ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸೇವ್ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಮಾಡಿದಾಗ ಸೇವ್ ಕೊಟ್ಟಾಗ ನೆಕ್ಸ್ಟ್ ಏನಂತಂದ್ರೆ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತೆ, ಕರೆಕ್ಷನ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಾದ್ರು ಕರೆಕ್ಷನ್ ಮಾಡಿದ್ರೆ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಜಸ್ಟ್ ಏನಂತಂದ್ರೆ ಮೇಕ್ ಪೇಮೆಂಟ್ ಅಂತ ಕೊಟ್ಟು ಪೇಮೆಂಟ್ ಮಾಡಿದ್ರೆ ಏನಂತಂದ್ರೆ ನಿಮ್ಮ ಇಲ್ಲಿ ಪ್ರೈವೇಟ್ ಎಕ್ಸಾಮಿಗೆ ಸೆಕೆಂಡ್ PUC ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ರಿಪೀಟರ್ ಮತ್ತೆ ಇಂಪ್ರೂವ್ಮೆಂಟ್ ಏನೋ ಫೇಲ್ ಆಗಿದ್ರೆ ಅವರು ನೆಕ್ಸ್ಟ್ ಮತ್ತೊಂದ್ಸತಿ ಅಪ್ಲೈ ಮಾಡೋದು ಹೇಗಂತಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಮತ್ತೆ ಬ್ಯಾಕ್ ಬಂದು ಇಲ್ಲಿ ಇದೇ ತರ ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ, ರಿಪೀಟರ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಪಾಸ್ವರ್ಡ್ನ ಹಾಕ್ಬೇಕಾಗತ್ತೆ, ಕನ್ಫರ್ಮ್ ಪಾಸ್ವರ್ಡ್ ಅಂತ ಹಾಕಿ ಗೆಟ್ OTP ಕೊಡ್ಬೇಕಾಗತ್ತೆ. OTP ಬರುತ್ತೆ, OTP ಹಾಕಿದ್ರೆ ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಮತ್ತೇನಂತಂದ್ರೆ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದಾಗ ಇಲ್ಲಿ ಗೆಟ್ OTP ಕೊಡ್ಬೇಕಾಗತ್ತೆ. OTP ಹಾಕಿದ ತಕ್ಷಣ ಮತ್ತೇನಂತಂದ್ರೆ ಯೂಸರ್ ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿದ್ರೆ ನೀವೇನಂತ ರಿಪೀಟರ್ ಕ್ಯಾಂಡಿಡೇಟ್ ಲಾಗಿನ್ ಪ್ರೊಸೆಸ್ಗೆ ಲಾಗಿನ್ ಆಗ್ತಾ ಹೋಗ್ತಾರೆ. ಏನಿಲ್ಲ, ಅದೇ ತರ ಡೇಟ್ ಆಫ್ ಬರ್ತ್ ಬೇಕಾಗತ್ತೆ. ಫೀ ಎಕ್ಸೆಂಪ್ಷನ್ ಇದೆ, SC/ST ಕ್ಯಾಂಡಿಡೇಟ್ ಇವೆಲ್ಲ SC/ST ಸರ್ಟಿಫಿಕೇಟ್ ಏನಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ, ಸ್ಪೆಷಲಿ ಬೇರೆ ಸ್ಟೂಡೆಂಟ್ಸ್ ಆದ್ರೆ UDID ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾವೊಂದು ನೀವು ಫಸ್ಟ್ ಟೈಮ್ ರಿಪೀಟರ್ ಕ್ಯಾಂಡಿಡೇಟ್ ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡಿದ್ರ ಅಂತಂದ್ರೆ ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ಹಾಕ್ಬೇಕಾಗತ್ತೆ. ಕರೆಂಟ್ ಇಯರ್ ಯಾವ ಒಂದು ತಿಂಗಳಲ್ಲಿ ಅಂತ ವ್ಯೂ ಡೀಟೇಲ್ಸ್ ಅಂತ ಕೊಟ್ರೆ ಇಲ್ಲಿ ಎಲ್ಲಿ ನೀವು ಮತ್ತೆ ಏನು ಮಾಡ್ಬೇಕಂತಂದ್ರೆ ನಿಮ್ಮ PU ಕರೆಂಟ್ ನಂಬರ್ನ ಹಾಕಿದಾಗ ಎಲ್ಲ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಫೇಲ್ ಆಗಿದೆ ಏನು ಅಂತಂದು ತಂದೆ ಹೆಸರು ಏನ್ ತಾಯಿ ಹೆಸರು ಇವೆಲ್ಲ ಬಂದ್ಬಿಡುತ್ತೆ. ಇಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟ್ ನ ಮತ್ತೆ ಅಪ್ಲೈ ಮಾಡ್ತೀರಾ ಅಂತಂದು ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೆಲೆಕ್ಟ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು, ಯಾವೊಂದು ಇದನ್ನ ಏನಂತಂದ್ರೆ ಯಾವೊಂದು ಸಬ್ಜೆಕ್ಟ್ ನ ಪಾಸ್ ಮಾಡ್ಬೇಕಂತಂದು ಅದನ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಫೀಸ್ ಎಷ್ಟು ಕಟ್ಟಬೇಕಂತ ಬರ್ತಾ ಹೋಗುತ್ತೆ. ಇಲ್ಲಿ ಫೋಟೋನ ಹಾಕ್ಬೇಕಾಗತ್ತೆ, ಸಬ್ಮಿಟ್ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾಗ ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಿ UPI ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಿಮ್ಮ ಏನಂತಂದ್ರೆ ರಿಪೀಟರ್ ಕ್ಯಾಂಡಿಡೇಟ್ ಎಕ್ಸಾಮ್ಗೆ ರಿಪೀಟರ್ ಅಪ್ಲಿಕೇಶನ್ ಅಪ್ಲೈ ಮಾಡ್ದಂಗೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.